ಅದೇ ಮತ್ತೆ ಆಗಲ್ಲ ಅಂತ ಹೇಳೋದು ನೋಡ. ಈಗ ಹೇಳ್ದೆ ಹೋದ್ರೆ ಮನೇಲಿ ಒಂದ್ಸಲ ಹೇಳಿ ಹೋಗೋಕ್ಕಾಗ್ಲನೋ ಅಂತೀಯ. ಈಗ ಹೇಳೇ ಹೋಗ್ತಿದ್ದೀನಿ. ಬೇಡ ಅಂದರೆ ಹೋಗೋಷ್ಟೊತ್ತಿಗೆ ಎಂಥಾರು ಒಂದು ಹಿಂಗಿದ್ದೇ ಹೇಳ್ತಿರೋದು. ಏನು ಹುರ್ಸಿಟ್ಟಿಡಿ ಇದು ಮಾಡ್ತೀವ? ಸಣ್ಣ ಹುಡುಗರ್ನ ನೋಡ ನೀನು ಬೇಕಾರೆ ಎಲ್ಲವೂ ಎಂಥದಾರು ಒಂದು ಪಾಲ್ಟಿ ಅದು ಇದು ಅಂತ ಮಾಡ್ತಿರ್ತವೆ. ನಾವು ಬಲ್ಲದರ ಉರ್ಸಿಟ್ಟಿಡಿ ದುಡಿಯೋದು ಅಂತ ಆಯ್ತು. ಒಂದು ದಿವ್ಸನ ಹಂಗಾರೆ ಒಂದು ಗನಾಗಿರೋದು ಬೇಡ ಮಾರುತಿ, ಸುಮ್ಮನಿರು. ಅದಕ್ಕೆ ಬೇಜಾರಾಗದು ನಂಗೆ ನಿನ್ನ ಮೇಲೆ. ಹೋಗ್ಬೇಡಿ, ಸ್ವಲ್ಪ ಹೊಲ್ಲಕ್ಕೆ ಮಾತಾಡಿ, ಮಾತಿನ ಮೇಲೆ ನಿಗಾ ಇರಲಿ. ಎಂತ ಮಾತಂತ ಆಡ್ತಿದ್ದೀರಿ? ಸಣ್ಣ ಮಕ್ಕಳೆಲ್ಲ ಕುತ್ಕೊಂಡು ಪಾರ್ಟಿ ಮಾಡ್ತಾರೆ, ಹಂಗಾರೆ ನಿಮ್ಮ ಮಗನ ಕಳಿಸ್ತೀರಾ? ನಿಮ್ಮ ಮಗನ ಹುಡುಗರು ಮಕ್ಕಳು ಇದ್ರೆ ಆಡ ಮಾತನ್ರಿ ಇದು ಅಪ್ಪಾಗೆ. ಏನು ಎಂತ ಮಾತಂತ ಆಡ್ತಿದ್ದೀಯೇ? ನಾನು ಎಂಥದ ಮಾತಿಗೆ ಹೇಳಿದ್ರೆ ಎಲ್ಲರೂ ಒಳಗೆ ಕೂತ ಮಲೇಸ್ಕೊಂಡ್ರೆ ಏನು ಅಂದ್ಕೋಬೇಕು? ಸುಮ್ಮನೆ ನಿಂತು ಬಿಡ. ನಂಗೂ ಅವನಿಗೂ ಸಮನ. ನಾ ಎಲ್ಲಿ ಹಂಗಂತ ಹೇಳಿದೆ? ಈಗ ಸಣ್ಣ ಹುಡುಗರು ಮಕ್ಕಳು ಎಲ್ಲ ಪಾರ್ಟಿ ಮಾಡ್ತಾರೆ ಅಂದಿದ್ದಕ್ಕೆ ಮಕ್ಕಳಿದ್ದ ಮನೇಲಿ ಹಂಗೆ ಮಾತಾಡ್ತಾರನೋ ಅಂತ ನಿಮಗೆ ಹೇಳಿದ್ದು. ನೀವು ಹೇಳ್ಕಿತ್ತೀರಿ ಮತ್ತೀರಿ ನಂಗೆ ಹೇಳಕ್ಕೆ ಶುರು ಮಾಡ್ತೀರಿ. ಹೋಗಲಿ, ನೀವು ಮಾತು ತೊಟಾರ್ಸೋದೇನು ಬೇಡ. ಈಗ ನೀವು ಹೋಗೋದು ಬೇಡ, ಎಲ್ಲಿಗೂ ಹೋಗೋದು ಬೇಡ. ಅದು ಎಂತ ಕುಡಿಬೇಕು ತಿನ್ಬೇಕು ಬಾನಿಗೆ ತಗೊಬಲ್ಲಿ, ನಾನು ಮಾಡ್ಕೊಡ್ತೀನಿ, ಅಡುಗೆ ಮಾಡ್ಕೊಡ್ತೀನಿ. ನಿಂಗೆ ಗೊತ್ತಾಗಲೇ ಮಾರುತಿ ಸೀತಾ, ಎಷ್ಟು ಸತಿ ಹೇಳಿದ್ರು ನೀನು ಉರ್ಸಾನು ಇದೇ ಹಾಡು. ಅಲ್ಲ ನಾನು ಮನೆಗೆ ಮಾಡ್ಕಿಂತ ಅಡುಗೆ ಮಾಡ್ಕಿ ತಿನ್ನೋದಾದ್ರೆ ಏನು ಹೊಸ ಉರ್ಸನೇ ಬರ್ಬೇಕಾ? ಯಾವಾಗಲೂ ನಾನು ಅದಾಗ್ತೀನಪ್ಪ, ಮಾಡ್ಕೊಂಡು ಉಣ್ತೀನಿ. ಅವನಿಲ್ಲ ಪಾಪಣ್ಣ, ಅವ್ರು ಏನು ಅನ್ಕೋತಾರೆ? ಅವ್ರಿಗಂಗ ಮತ್ತೆ ಎಲ್ಲ ನಾವು ಹೊರಗೆ ಹೋಗೋಣ ಅಂತ ಮತ್ತೆ ನಂಗೇನಿದೇನಲ್ಲ. ಅಲ್ಲ, ಇದು ಒಳ್ಳೆ ಕಥೆ ಆತಲ್ಲ. ಅವನಿಲ್ಲ ಪಾಪಣ್ಣ, ನಂಗೆ ಗೊತ್ತಿಲ್ಲನ್ರಿ. ಕರೀರಿ, ಅವ್ರನ್ನ ಕರೀರಿ, ಇಲ್ಲಿಗೆ ಬರಲಿ ಅವರ. ನಾನು ಎಲ್ಲಿ ಬೇಡ ಅಂತ ಹೇಳ್ತೀನಿ. ಸ್ವಲ್ಪ ಸುಮ್ಮನಿರು. ಅದಕ್ಕೆ ನಿಂಗೆ ಎಂಥದ್ದು ಗೊತ್ತಾಗಲ್ಲ ಅನ್ನೋದು. ಪಾಪಣ್ಣ ನಮ್ಮನಿಗೆ ಬಂದ್ರೆ ಅವ್ನ ಹೆಂಡತಿ ಗಲಾಟೆ ಮಾಡ್ತದಂತಲ್ಲಿ. ಅವ್ರ ಮನೆಗೆ ಹೋಗಿದಾಕತ್ತದೆ, ಯಾಕೆ ನಮ್ಮನಿಗೆ ಬಲ್ಲಿ ಎಲ್ಲರೂ ಇಲ್ಲಿಗೆ ಬರ್ಬೋದಲ್ಲ ಅಂತದಂತೆ. ಅದಕ್ಕೆ ಬೇಡ, ಯಾರ ಮನೆಗೂ ಬೇಡ, ನಾವು ಎಲ್ಲರೂ ಹೊರಗಡೆನೆ ಇದು ಮಾಡೋಣ ಅಂತ ಪಾಪಣ್ಣೆ ಹೇಳಿದ್ದು. ನಾನೇನು ಇದು ಮಾಡಿದ್ದೆ ಅಲ್ಲಪ್ಪ. ಹಾಂ, ಹೋಗಲಿ ಬಿಡಿ ಮಾರ್ರ. ಹಂಗಾರೆ ಹಾಗೆ ಆಗಲಿ, ಬೇಡ ಪಾಪಣ್ಣವ್ರ ಮನೆಗೆ ಹೋಗಿ. ನಾನೇನು ನಿಮಗೆ ಬೈಯಲ್ಲಪ್ಪ. ಅವ್ರ ಮನೆಗೆ ಯಾಕೆ ಹೋದ್ರಿ ಅಂತ ನಾನು ಎಂತ ಕೇಳೋದು ಇಲ್ಲ. ಅಲ್ಲಿ ಪಾರತಕ್ಕೆ ಇರ್ತಾರೆ, ಬಾವರು ಇರ್ತಾರೆ, ಹಿರಿದಾಗಿದ್ದಾರೆ ಎಲ್ಲ ಇರ್ತಾರೆ, ಎಲ್ಲ ಒಟ್ಟಿಗೆ ಒಂದು ಇದು ಮಾಡ್ದಂಗೆ ಆಗ್ತದೆ. ನನಗೇನು ಬೇಜಾರಿಲ್ಲ, ನೀವು ಹೋಗಿ, ಅಲ್ಲಿಗೆ ಹೋಗಿ. ಹೊರಗಡೆ ಮಾತ್ರ ಬೇಡ. ಹೇಳಿನಿ ನೋಡಿ, ನಿಮಗೆ ಎಲ್ಲದು ಹುಡುಗಾಟಿಗೆ. ಒಂದು ಸತಿ ಹಿಂಗೆ ಎಲ್ಲ ಮಾಡಿ ಏನೇನು ಅವಾಂತರ ಆಗಿತ್ತು ಅಂತ ಗೊತ್ತಿಲ್ಲ ನಿಮಗೆ. ಮತ್ತೆ ಯಾಕೆ ಆ ಥರ ಮಾಡ್ತೀರಿ ನೋಡೋಣ? ಇನ್ನೇನು ಸಣ್ಣ ಮಕ್ಕಳಂದ್ರೆ ನೀವು. ನಾ ಹೇಳೋದಾದ್ರೆ ನೀವು ಹೇಳ್ಬೇಕು ಎಲ್ಲರಿಗೂ. ನಿಮ್ಮ ಮನೆಗೆ ನೀವು ತರ್ತೀರಾ? ಪಾಪಣ್ಣನ ಮನೆಗೆ ಪಾಪಣ್ಣ ತಗೊಂಡೋಗ್ಲಿ, ಅನಿಲನ ಮನೆಗೆ ಅನಿಲ್ ತಗೊಂಡೋಗ್ತಾನೆ. ಅವ್ರ ಮನೇಲಿ ಅವ್ರು ಮಾಡ್ಕೊಂಡು ಉಣ್ಣೋದ ತಿನ್ನೋದ ಏನು ಬೇಕಾದ್ರೆ ಮಾಡಲಿ. ಜನ ಯಾರು ಹೊರಗಡೆ ರೀ ಅಂತ ಕಬೇಕು, ಅವ್ರವ್ರ ಮನೇಲಿ ಜನ ಇಲ್ಲ. ನೀವು ಹೇಳ್ತೀರಲ್ಲ, ಇಷ್ಟು ವರ್ಷ ಅನಿಲ ಹುಡುಗ ಅಂತ, ಈ ಸತಿ ಅವನಿಗೆ ಮದುವೆ ಆಗಿದೆ, ಅವ್ನ ಹೆಂಡತಿ ಏನು ಹೇಳ್ತದೆ? ಇವನು ಹಂಗೆ ಅದು ಒಂಥರ ಹುಡುಗಾಟಿಗೆ ವಯಸ್ಸು ಇನ್ನೂ, ಅದಕ್ಕೆ ಆಸಿರಲ್ಲ. ಗಂಡ ಮನೇಲೇ ಇರಲಿ, ಇದು ಮಾಡಲಿ, ಹೊಸ ವರ್ಷದ ಹೊತ್ತಲ್ಲಿ ಅಂತೇಳಿ ನೀವು ಹೇಳಬೇಕು ಅನಿಲಿಗೆ, ಹಿಂಗೆ ಮಾಡಬೇಡ ಅನಿಲ, ಈ ವರ್ಷ ನೀ ಮನೆಯಲ್ಲೇ ಇರೋ ಅಂತ. ನಾಳೆ ನೋಡಿ ಎಲ್ಲರಿಗೂ ಒಂದು ಮಾತು ಬಂದಂಗೆ ಬರ್ತದೀಗ. ನಾನು ದಡ್ಡಿ, ನಂಗೆ ಗೊತ್ತಾಗಲ್ಲ ಅಂತ ಮಾಡೋಣ. ನೀವು ಬುದ್ಧಿವಂತರ. ಶಾರದಾ ಪಾಪಣ್ಣ ಇಲ್ಲಿಗೆ ಬಂದ್ರೆ ಬೈಯಲ್ಲ, ಹೊರಗಡೆ ಹೋದ್ರೆ ಬೈಯಲ್ಲ. ಅದ ಹೊರಗಡೆ ಎಲ್ಲ ಕುತ್ಕೊಂಡು ಪಾರ್ಟಿ ಮಾಡ್ತೀವಿ ಅಂದ್ರೆ ಸುಮ್ಮನೆ ಇರ್ತದಂತ. ಓ ಮಾರುತಿ, ನೀನು ಕೇಳಿದ್ದೆ ಕ್ವಶನ್ ಕೇಳ್ತಾ ಇರಬೇಡ. ನಮಗೊಂಥರ ಸರಿ ಆಗಲ್ರಿ ಹಿಂಗ್ಸ್ರ ಮಕ್ಕಳು ಇದ್ರೆ. ನಾವು 3 ಜನ, ಮತ್ತೆ ಬೇರೆ ಯಾರೂ ಬರಲ್ಲ. ನೀ ಏನು ತಲೆ ಕೆಡಿಸ್ಕಿಬೇಡ. 3 ಜನ ಏನು ಭಾಳ ದೂರನೂ ಹೋಗಲ್ಲಪ್ಪ, ಇಲ್ಲೇ ನಮ್ಮ ಹಕ್ಲಲ್ಲೇ. ಹೇಳೇನು ಪಾಪಣ್ಣ? ಮಾರುತಿ, ನೀನೊಂದು ಇದು ಮಾಡ್ತಿ, ನೀವು ಕೆಲಸ ಮಾಡು, ಇದನ್ನೇ ಮಾತಾಡ್ತಾ ಇರಬೇಡ. ನಾ ಈಗ ಬೇಗ ಪ್ಯಾಟಿಗೆ ಹೋಗಿ ಒಂದು 2 kg ಚಿಕನ್ ತರ್ತೀನಿ. ಡ್ರೈ ಮಾಡಿಕೊಡು. ಆದರೂ ಒಂದೊಂದು ರೊಟ್ಟಿ ಸುಟ್ಕೊಡು. ಚಿಕನ್ ಡ್ರೈ ರೊಟ್ಟಿ ಸಾಕು. ಏನು ಒಂದು 12-12 ಅಷ್ಟೊತ್ತಿಗೆ ನಾವು ಬರ್ತೀವಿ ಮನೆಗೆ. ನೀವು ಅದಕ್ಕೇನು ತಲೆ ಬಿಸಿ ಮಾಡ್ಕೊಂಡೋದು ಬೇಡ. ಸುಮ್ಮನೆ ಒಂದು ಕುಸಿಲ್ ಕಾಲ ಕಳಿಯೋಣ ಅಂತ ಅಷ್ಟೇ. ಉರ್ಸಿಟ್ಟಿಡಿ ಇದ್ದಿದ್ದೆಯೇ ಮಾರುತಿ. ಎಷ್ಟು ಗನಾಗಿ ಮಾತಾಡ್ತೀರಿ ನೋಡಿ. ಅಲ್ಲ ಸಾರ್, ಇದಕ್ಕೆ ಬೈಯಲ್ಲನ್ರಿ. ನಮ್ಮ ಮನೇಲಿ ನಾನು ಚಿಕನ್ ಮಾಡಿಕೊಟ್ರೆ ಅದು ಬೈತದ ಬೈಯಲ್ಲ? ಅವ್ರ ಮನೇಲಿ ಯಾಕೆ ಚಿಕನ್ ಮಾಡಿಸ್ಕೊಂಡ್ರೆ ನಮ್ಮ ಮನೇಲಿ ನಾನೇ ಮಾಡ್ಕೊಡ್ತೀನಿ ಅಂತ ಹೇಳಲ್ಲ? ಅದ ಪಾಪಣ್ಣ ನಮ್ಮ ಮನೆಗೆ ಬಂದ್ರೆ ಅದು ಬೈತದೆ ಅಂದ್ರೆ ಇದಕ್ಕೆ ಬೈಯಲ್ಲ? ಇವು ಆತೆ ಮಾರುತಿ, ನಿನ್ನ ಹತ್ರ ಯಾರು ಬಾಯಿ ತೆಗಿತಾರ ಅದು ಸರೂ ತಪ್ಪಾತು ಆತಾ. ಶಾರದಾ ಹಂಗೆ ಹೇಳ, ನಾನೇ ಹೇಳಿದ್ದು.
ಪಾಪಣ್ಣ ನೀನು ಇಲ್ಲಿಗೆ ಬರೋಕೆ ಹೇಳ್ತೀಯ, ನಮಗೆ ಇಲ್ಲಿ ಮನೆ ಒಳಗೆ ಸರಿ ಆಗಲ್ಲ ಅಂತಾನೆ ಹೇಳಿದ್ದ. ನೀನು ಬಾಕಿದ್ದೆಲ್ಲ ಹೇಳ್ತೀಯಲ್ಲ, ಮನೆ ಒಳಗೆ ಪಟಾಕಿ ಇರ್ತಾನೆ, ಅವ್ನು ಓದ್ತಾ ಬರೀತಾ 12 ಗಂಟೆ ತನಕ ಕೂತಿರ್ತಾನೆ. ಅವ ಮನೇಲಿರೋಷ್ಟೊತ್ತಿಗೆ ನಾವು ಎಂತಾರು ಮಾತುಕತೆ ಆಡೋದು ಇವನ್ನೆಲ್ಲ ಮಾಡ್ತಾ ಕೂರಕ್ಕಾಗ್ತದ? ನೀನು ಬುದ್ಧಿವಂತಿಗೆ ನೋಡಿದ್ರು ಸಾಕು, ಮಕ್ಕಳಿದ್ರೆ ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ. ಮತ್ತೆ ಇವನ್ನೆಲ್ಲ ತಂದಿಟ್ಕೊ ಕುತ್ಕೊಳಕ್ಕಾಗ್ತದ ಮಕ್ಕಳಿದ್ರ? ಆದ್ರೆ ನಿಮ್ಮ ಬಾಯಿಗೆ ಬೆಣ್ಣೆ ಹಾಕಿದ್ಯಾರೆ, ಎಷ್ಟು ಬೇಗ ಮಾತು ಬದಲಾಯಿಸ್ಬಿಟ್ರಲ್ಲ. ಎಷ್ಟೊತ್ತು ಸಾರ್ದನ್ ಸುದ್ದಿ ಹೇಳಿದ್ರಿ, ಈಗ ಜ್ಞಾನ ನಿಮ್ಗೆ ಪಟಾಕಿ ಮನೆ ಒಳಗದಾನೆ, ಹಂಗೆ ಮಾಡಬಾರ್ದು ಹಿಂಗೆ ಮಾಡಬಾರ್ದು ಅಂತ. ಮಾರುತಿ ತೆಗಿಯರ್ಲ, ಯಾವ್ದು ಹೇಳಿದ್ರು ಅದಕ್ಕೊಂದು ಎಂತಾರು ತಿರುಗಿ ಹೇಳಿಬಿಡ್ತೀಯ. ಈಗ ಆತ ಮಾರತಿ, ಎಂತ ಬೇಕಾದ್ರೆ ನೀ ಹಿಂಗೆ ಮಾಡ್ತಾ ಇದ್ರು ಎಲ್ಲಾರು ಈಗ ಪಾಪಣ್ಣ ಬರೋ ಹೊತ್ತಾತೆ, ಒಟ್ಟಿಗೆ ಪ್ಯಾಟಿಗೆ ಹೋಗೋಣ ಅಂದಿದ್ದ. ನೀ ಹಿಂಗೆ ಮಾತಾಡೋದು ಅಲಿಸಿದ್ರೆ ಅವ್ನು ಬರೋದೇ ಇಲ್ಲ ಬಿಡು. ಬೇಡ ಅತ್ಲಾಗ ಎಂತಕ್ಕೆ ಸುಮ್ಮನೆ ಯಾಕೆ ಹಿಂಗೆ ಮಾಡ್ತೀವಿ ಮಾರುತಿ? ಸೀತಾ ನಾ ಹೋಗ್ಬತ್ತೀನಿ ಪ್ಯಾಟಿ. ನಿಂಗೆ ಎಂತಾರು ಬೇಕಾ? ಚಿಕನ್ ತತ್ತೀನಿ, ಮನೆಗೆ ಚಿಕನ್ ತತ್ತೀನಿ, ಒಂದು ಬಾಟ್ಲಿ ಬೀರ್ ತರ್ಲನ? ಪಟಾಕಿಗೆ ಒಂದು ಬಾಟ್ಲಿ ಎಂತಾರ ಮಾಜನ ಯಾವ್ದಾದ್ರು ಜ್ಯೂಸ್ ಯಾವ್ದಾರು ತತ್ತೀನಿ, ಅವನಿಗೆ ಅದಂದ್ರೆ ಭಾಳ ಖುಷಿ. ನಿಂಗೆ ಬೀರ್ ತತ್ತೀನಿ, ದಾಕ್ಷಿಣೆ ಮಾಡಬೇಡ. ಅದ್ರಲ್ಲೊಂದೇ ಅಂತ ಏನು ವರ್ಷಕ್ಕೊಂದ್ಸತಿ ಇದು ಮಾಡಿದ ಕೂಡಲೇ ಪ್ರಭಾಕರನ ಹೆಂಡತಿ ಕೇಂಡಿಯ ನಂಗೆ ಮೊನ್ನೆ ತನಕ ವಿಚಾರ ಗೊತ್ತಿಲ್ಲ. ಅದಕ್ಕೆ ಹೊಗ್ಲತ್ತೆ ಆಗ್ಬೇಕಂತ ದಿನಕ್ಕೆ 2 ಕೊಟ್ಟೆ ಆಗ್ಲೇಬೇಕಂತದಕ್ಕೆ. ಎಂಥದಪ್ಪ ಹಿಂಗ್ಸ್ರೆಲ್ಲ ಈ ಥರ ಕುಡಿಯಕ್ಕೆ ಶುರು, ಅದಕ್ಕೆ ದಿನಕ್ಕೆ ರೇಟ್ ಹೆಚ್ಚಾಗೋದು. ಅದಕ್ಕೆ ಪ್ರಭಾಕರನ್ ಹೆಂಡತಿ ಹೋಗ್ಲೇ ಕುಡಿತದೆ, ದಿನಕ್ಕೆ 2 ಕೊಟ್ಟೆ ಬೇಕು. ಅದಕ್ಕೆ ನಾನು ರಾತ್ರಿಗೆ ದಿನ ಒಂದೊಂದು ಬೀರ್ ಕುಡಿಲ? ಅಲ್ಲ, ಮಾತಿಗೆ ಹೇಳಿದ್ ಮಾರತಿ ಹೆಂಗಿದೆ ಮಕ್ಕಳು, ಮೊನ್ನೆ ಯಾರೋ ಹೇಳಿದ್ದು ಜ್ಞಾನ ಆತಲ್ಲ, ಹಂಗಾಗಿ ಹೇಳಿದೆ. ನೀ ಮಾತಾಡೋದು ನೀ ದಿನ ಕುಡಿ ಅಂತ ಹೇಳಿದ್ನ ನಾನು. ನೀವು ಹೇಳಿದ್ರು ಇಲ್ಲಿ ಯಾರು ಅದನ್ನು ಹೌದು ಅಂತ ಒಪ್ಕೊಂಡ್ರೆ ಯಾರೋ ಬೇಕಾತಲ್ಲ. ಎಷ್ಟೋ ಸತಿ ಹೇಳ್ತೀರಿ, ನಿಮಗೆ ಬೇರೆಯವ್ರ ಮನೆ ಹಿಂಗ್ಸ್ರ ಸುದ್ದಿ ನಿಮ್ಗೆ ಎಂತಕ್ಕೆ ಬೇಕ್ರೆ? ನೀವು ತಗೊಂಡೋಗಿ ಕೊಟ್ಟಿರಾ? ಅದಕ್ಕೆ ಕೊಟ್ಟೆನಾ? ನೋಡಿರಾ? ನೀವು ಕಣ್ಣಲ್ಲಿ ನೋಡಿರಾ? ಅದು ಕುಡ್ದಿದ್ದು ನೋಡಿರಾ? ಯಾರೋ ಹೇಳ್ತಾರೆ ಅಂತ ಹೇಳಿ ಮಾದಬ್ಬ ಅವರೊಬ್ರು ಇದೇ ಥರ ಮಾಡ್ತಿದ್ರು. ಏನು ಅವ್ರ ಪಟ್ಟಕ್ಕೆ ನೀವೇ ಗೊತ್ತಿರೋಣ ಅಂತ ಕಾಣ್ತದೆ ನನಗೆ. ನೀ ತಗಿ ಮಾರತಿ ಅಟ್ಲಾಗಿ ಯಾವ ಮಾತು ಎಲ್ಲಿಗೋ ತಗೊಂಡೋಗ್ತೀವಿ. ಸುಮ್ಮನೆ ಹೇಳಿದ್ವಿ, ನಿನ್ನ ಹತ್ರ ಆಗಿದ್ದು ಕೇಳಿದೆ. ಏನು ಎಲ್ಲರ ಹತ್ರ ಊರಲ್ಲೇನು ಡಂಗ್ರ ಸರಕ್ಕೆ ಹೋದ್ನ ನಾನು? ಮಾತಾಡ್ತೀಯ ಮಾತ್ರ. ಈಗ ಎಂತ ಹೋಗ್ತಾರೋದ? ತತ್ತೀನಿ, ಒಂದು ಬೀರ್ ತತ್ತೀನಿ, ಮತ್ತೆ ಅದನ್ನು ಹಾಳು ಮಾಡಂಗಿಲ್ಲ ಹೇಳಿನೇ. ಹಾಳು ಮಾಡೋದ ಎಂಥದ ನಾನು ನೋಡ್ತೀನಿ. ನೀವು ಒಂದು ಕೆಲಸ ಮಾಡಿ, ನೀವು ತರೋದು ಬೇಡ, ಅಲ್ಲೇ ತಗೊಂಡು ಕೂಡಲೇ ಹಿಂಗ್ಸ್ರಿಗೆ ಅಂತ ಗೊತ್ತಾಗ್ತದೆ. ರಗ್ಲೇ ಬೇಡ, ದುಡ್ಡು ಕೊಡಿ, ನಾ ಇಲ್ಲಿ ಯಾರ ಹತ್ರನಾರು ತರಿಸ್ಕಿತೀನಿ. ದುಡ್ಡೇ ಕೊಡಿ, ನೀವು ಬೀರ್ ತಂದು ಕೊಡೋದು ಬೇಡ. ಆದರೆ ದುಡ್ಡು ಅಂದ್ರೆ ಅದು ಏನು ಆಸೆ ನಿಂಗೆ ಅಂತ. ದುಡ್ಡು ನಗಾಡೋದು ಒಳ್ಳೇದು ಗೊತ್ತಾಗಲ್ಲ. ನಾ ತಂದ್ರೆ ಮನೇಲಿ ಹಿಂಗ್ಸ್ರಿಗೆ ಅಂತ ಗೊತ್ತಾಗ್ತದೆ, ಒಂಥರ ಆಗ್ತದೆ. ನೀ ಯಾರ ಹತ್ರ ತೋರಿಸ್ತೀಯ? ಅವಾಗ ತಂದ್ರೆ ಹಿಂಗ್ಸ್ರಿಗೆ ಅಂತ ಗೊತ್ತಾಗಲ್ಲ. ಅದು ಎಂಥದ ನಾನು ನೋಡ್ತಿದ್ದೀನಿ. ನಿಮ್ಗೇನೀಗ ಬೀರ್ ತರದ ನಿಮ್ಗೇನಲ್ಲಿ ಪುಕ್ಸಟ್ಟೆ ಕೊಡ್ತಾರಾ? ದುಡ್ಡು ತಗೊಂಡೇ ಕೊಡೋದಲ್ಲ. ಅದೇ ದುಡ್ಡು ಇಲ್ಲಿ ಕೊಡಿ, ನಾ ತರಿಸ್ಕಿದ್ದೀನಿ. ಅದು ಯಾರು ಗೊತ್ತಾಗದೇ ಇದ್ದಾರ ಹತ್ರನೇ ತರಿಸ್ತೀನಿ ನಾನು. ಅಲ್ಲ, ಅದು ಹೆಂಗೆ ಗೊತ್ತಾಗದೆ ಇರೋದೆ? ಅದು ನಾ ತಂದ್ರೆ ಅದು ಹಿಂಗ್ಸ್ರಿಗೆ ಅಂತ ಗೊತ್ತಾಗ್ತದೆ, ನೀವು ತರಿಸಿದ್ರು ಗೊತ್ತಾಗದೆ ಹೆಂಗಿರ್ತದೆ ಅದು? ಅದು ಹಂಗೆಯ, ನೀವು ತಂದರೆ ಈಗ ನಿಮ್ಮ ಹೆಂಡತಿ ನಾನು ನನಗೆ ಅಂತ ಗೊತ್ತಾಗ್ತದೆ. ನಾ ಬೇರೆ ಹತ್ರ ತರಿಸಿದ್ರು ಗೊತ್ತಾಗ್ತದೆ. ನಿಮ್ಗೆ ಅದೆಲ್ಲ ಯಾಕೆ? ಈಗ ದುಡ್ಡು ಕೊಡೋದು ಕೊಡಿ. ಅವೆಲ್ಲ ಬುದ್ಧಿವಂತಿಕೆ ಬೇಡ. ಕುಡಿಯೋದಾದ್ರೆ ನಾ ತರ್ತೀನಿ, ನೀ ಬೇರೆ ಹತ್ರ ತೋರಿಸ್ತೀಯ ಬಿಡ್ತೀಯ ಅಂತ ನಂಗೆ ಗೊತ್ತಿಲ್ಲ ಅಂತ ಮಾಡಿಯಾ?